ರಿವರ್ಸ್ ತಗೋ. ಹಾಯ್ ಪ್ರಸಾದ್. ಹಾಯ್ ರಾಘು. ಏನಮ್ಮ ಎಲ್ಲಿ ಹೊರಟೋಗಿದ್ಯೋ? 1 ವರ್ಷದಿಂದ ಕಾಣ್ಲಿಲ್ಲ. ನಾನೇ ನಿನ್ ತರ ಗ್ರೇಟ್ ಆಕ್ಟರ್ ಅಪ್ಪ, ಊರೂರು ಸುತ್ತಕ್ಕೆ. ನನ್ನ ಜೊತೆಲೆ ಕ್ರಿಕೆಟ್, ಡ್ಯಾನ್ಸ್, ಮ್ಯೂಸಿಕ್ ಅನ್ಕೊಂಡು ಸುತ್ತಾಡ್ತೀನಿ ಅಷ್ಟೇ. ಸರಿ, ಈಗೆಲ್ಲ ಹೊರಟಿದ್ಯಾ? ನಮ್ ಜಗನ್ನಾಥ್ ಇದ್ದಾನಲ್ಲ, ನಮ್ ಜೊತೆ ಓದ್ತಿದ್ನಲ್ಲ. ಹೌದು, ಅವ್ನು ಇವಾಗ ಸೋಷಿಯಲ್ ವರ್ಕ್ ಆಗಿದ್ದಾನೆ. ಅವನ ಹತ್ರ ಒಂದ್ ಜುಬ್ಬಾ ಪೈಜಾಮ ಇಸ್ಕೊಂಡ್ ಬರೋಣ ಅಂತ, ಜಸ್ಟ್ ಫಾರ್ ಡೇ. 1 ಡೇ ಜುಬ್ಬಾ ಪೈಜಾಮನ? ಯಾವ್ದಾದ್ರು ನಾಟಕದಲ್ಲಿ ಆಕ್ಟ್ ಮಾಡ್ತಿದ್ಯೇನು? ಹಾಗೇನಲ್ಲಮ್ಮ, ಇಂಟರ್ವ್ಯೂಗೋಸ್ಕರ. ಇಂಟರ್ವ್ಯೂಗೆ ಜುಬ್ಬಾ ಪೈಜಾಮನ? ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಆಫೀಸ್ ನಲ್ಲಿ ಕೆಲ್ಸಕ್ಕೆ ಸೇರ್ಕೊತಾ ಇದ್ಯಾ? ಅದು ಅಲ್ಲ, ಅದೊಂದು ದೊಡ್ಡ ಸ್ಟೋರಿ. ಸರಿ, ಸ್ಟುಡಿಯೋ ಹೋಗ್ತಾ ಇದ್ದೀನಿ, ಅಲ್ಲಿ ಶೂಟಿಂಗ್ ಇದೆ, ಅಲ್ಲೇ ಜುಬ್ಬಾ ಪೈಜಾಮ ಕೊಡಿಸ್ತೀನಿ ಬಾ. ಓಕೆ. ಇಲ್ಬಾಪ, ನೀನೇನಪ್ಪ ದೊಡ್ಡ ಆಕ್ಟ್ರು, ನಿನ್ ಜೊತೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ. 6/1 ಟೇಕ್ 1 ಆಕ್ಷನ್. ಇನ್ಸ್ಪೆಕ್ಟರ್ ಅಲೆಕ್ಸಾಂಡರ್. ಹಣಕ್ಕೂ ಹೆಂಡಕ್ಕೂ ಹೆಣ್ಗೂ ಆಸೆ ಪಟ್ಟು ತಾಯ್ನಾಡಿನ ರಹಸ್ಯಗಳನ್ನ ಹೊರದೇಶಕ್ಕೆ ರವಾನೆ ಮಾಡೋ ನಿಮ್ಮಂತ ದ್ರೋಹಿಗಳ ಪಾಲ್ಗೆ ನಾನೇ ಅರ್ಜುನ್, ನಾನೇ ಇಂದ್ರಜಿತ್, ನಾನೇ ಅಲೆಕ್ಸಾಂಡರ್. ಓಕೆ ಸರ್. ಸರ್ ನೆಕ್ಸ್ಟ್ ಶಾಟು? ನೆಕ್ಸ್ಟ್ ಗಿಕ್ ಶಾಟ್ ಎಲ್ಲ ಇಲ್ಲ, ಇವತ್ತು ಶೂಟಿಂಗ್ ಸಾಕು. ನೋಡಿ, ನನಗೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇದೆ ಹಾಸನದಲ್ಲಿ. ಬೆಳಗ್ಗೆ ಬಂದ್ಬಿಡ್ತೀನಿ. 7 ಗಂಟೆಗೆಲ್ಲ ಕಾಲ್ ಶೀಟ್ ಹಾಕಳಿ, 11 ಗಂಟೆಗೆಲ್ಲ ಇರ್ತೀನಿ. ಸರಿ ಸರ್. ಕಾಸ್ಟ್ಯೂಮರ್ ಸರ್, ಬಂದ್ರೆ ಸರ್. ನಿಮ್ ಕಾಸ್ಟ್ಯೂಮ್ಸ್ ಅಲ್ಲಿ ಎಷ್ಟು ಪೈಜಾಮ ಜುಬ್ಬಗಳಿದೆ ಅವೆಲ್ಲ ಮೇಕಪ್ ತಗೊಂಡ್ ಬನ್ನಿ. ಓಕೆ. ಹಾಯ್ ರಾಘು. ಹಾಯ್ ಅಂಕಲ್. ಯಾವ ಪಿಕ್ಚರ್ ಶೂಟಿಂಗ್? ಅದೇ ಇನ್ಸ್ಪೆಕ್ಟರ್ ಅಲೆಕ್ಸಾಂಡರ್ ಅಂತ. ನಿಂದ ಯಾವ ಶೂಟಿಂಗು? ನಿತ್ಯಾನಂದ್ ಅಂತ. ಬೈ ಇವ್ ನನ್ನ ಲಂಗೋಟಿ ಸ್ನೇಹಿತ ರಾಮ್ ಪ್ರಸಾದ್ ಅಂತ. ಇವ್ರು ಗೊತ್ತಲ್ಲ, ರೆಬಲ್ ಸ್ಟಾರ್ ಅಂಬರೀಶ್. ಹಲೋ ಸರ್. ಓ, ಈಗ ಪ್ಯಾಂಟ್ ಸ್ನೇಹಿತನಾ? ನನಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಚಡ್ಡಿ ಸ್ನೇಹಿತ ಅಂಡ್ ಲಂಗೋಟಿ ಸ್ನೇಹಿತ? ಅದೇನೂ ಇಲ್ಲ. 18 ವರ್ಷದ ಮೇಲೆ ಸ್ನೇಹ ಇದ್ರೆ ಬರೀ ಸ್ನೇಹಿತ. 10ನೇ ವಯಸ್ಸಿಂದ 12ನೇ ವಯಸ್ಸಿನ ಸ್ನೇಹ ಇದ್ರೆ ಚಡ್ಡಿ ಸ್ನೇಹಿತ. ಸುಮಾರು 7 ವಯಸ್ಸಿನಿಂದನೇ ಸ್ನೇಹ ಇದ್ರೆ ಅದು ಲಂಗೋಟಿ ಸ್ನೇಹಿತ, ನಮ್ ತರ. ಸರಿ, 4ನೇ ವಯಸ್ಸಿಂದಾನೇ ಸ್ನೇಹ ಇದ್ರೆ ಲಂಗೋಟಿನೇ ಇರೋದಿಲ್ವಲ್ಲ, ಅದಕ್ಕೇನಂತಾರೆ? ಅದು ನಿರ್ವಾಣ ಸ್ನೇಹಿತ. ಬರ್ತೀನಿ ಮಾಮ, ಮೇಕಪ್ ಗೊತ್ತಾಯ್ತು. ಆಲ್ ದಿ ಬೆಸ್ಟ್. ಬಾಯ್ ಬಾಯ್. ಬರೋ. ಎಕ್ಸ್ಕ್ಯೂಸ್ ಮೀ, ಆಟೋಗ್ರಾಫ್ ಪ್ಲೀಸ್. ಸರ್, ಆಟೋಗ್ರಾಫ್. ಏನಾದ್ರೂ ಮೆಸೇಜ್ ಬರ್ದು ಸೈನ್ ಮಾಡಿ ಸರ್. ಏನ್ ಬರಿಬೇಕು? ಏನಾದ್ರೂ ಪರವಾಗಿಲ್ಲ. ಯಾವಾಗಲೂ ಕನ್ನಡ ಚಿತ್ರಗಳನ್ನೇ ನೋಡಿ. ಕೊಡು. ಸರ್, ಸ್ವಲ್ಪ ಈ ಕಡೆ ಬನ್ನಿ ಸರ್. ಇದೇನೋ ಇದು? ಮೀಸೆ ಅಂಟಿದ ತಕ್ಷಣ ನಿನ್ ಮುಖನೇ ಚೇಂಜ್ ಆಗುತ್ತಲ್ಲೋ? ಈ ಪಿಕ್ಚರ್ ಡುವೆಲ್ ಮಾಡ್ತಾ ಇದೀನಿ ಕಣೋ. ಸತ್ಯನ ನಿಂತಿನ ಅಂತ ಅವಳಿ ಜವಳಿ. ಒಂದ್ ಕ್ಯಾರೆಟ್ಗೆ ಮೀಸೆ ಇದೆ, ಇನ್ನೊಂದ್ ಕ್ಯಾರೆಟ್ಗೆ ಮೀಸೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಗುರು, ಇದೊಂದ್ ಚೂರು ಕಟ್ ಮಾಡಿ ಸರಿ ಮಾಡು. ಸರಿ ಸರ್. ಹೀರೋಯಿನ್ ಬಂದ್ರೇನಪ್ಪ? ಇನ್ನೂ ಇಲ್ಲ ಸರ್. ಕಾಸ್ಟ್ಯೂಮ್ ಬರುತ್ತೆ, ಜುಬ್ಬಾ ಪೈಜಾಮ ಹೇಳಿದ್ದೆ, ಅದೇನಾಯ್ತು ನೋಡು. ಸರಿ ಸರ್. ಏನ್ ಯೋಚನೆ ಮಾಡ್ತಿದ್ಯೋ? ನೀನ್ ನೋಡ್ತಾ ಇದ್ರೆ ನಾನು ಯಾಕೆ ಒಂದು ಆಕ್ಟರ್ ಆಗ್ಬಾರ್ದು ಅಂತ. ಯಾಕೆ ಆಗ್ಬಾರ್ದು? ನೀನು ಸ್ಮಾರ್ಟ್ ಆಗಿದ್ಯಾ, ಒಳ್ಳೆ ಪರ್ಸನಾಲಿಟಿ ಇದೆ. ನೀನ್ ಹೂವನ್ನು ನಾನ್ ಚಾನ್ಸ್ ಇಸ್ಕೊಡ್ತೀನಿ. ನನಗೆ ಯಾಕೆ ಆಗಲ್ಲ? ನನಗಿರೋಳು ಒಬ್ಳೆ ತಂಗಿ, ಅವಳು ನೋಡ್ಕೊಳಕ್ಕೆ ಟೈಮ್ ಇಲ್ಲ. ಅಂದಾಗೆ ನಿನ್ ತಂಗಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ. BA ಓದ್ತಿದ್ದಾಳೆ. BA ಮಾಡ್ತಾ ಇದ್ದಾಳ? ವೆರಿ ಗುಡ್ ವೆರಿ ಗುಡ್. ನೀನೇನ್ ಮದುವೆಗಿದ್ವಿ ಮಾಡ್ಕೊಂಡ್ಯೋ? ಇಲ್ಲಪ್ಪ. ಇಲ್ಲ, ಲವ್ಗೆ ಮಾಡಿಯೋ? ಇಲ್ಲಮ್ಮ. ಯಾಕೆ? ಇನ್ನೂ ಒಂದ್ ಸರಿಯಾದ ಹುಡುಗಿನೇ ಸಿಕ್ಕಿಲ್ಲಮ್ಮ. ಮೊದಲಿಂದಾನು ಒಳ್ಳೆ ರಸಿಕಾ ನೀನು. ಜುಬ್ಬಾ ರೆಡಿ ಸರ್. ನೋಡಪ್ಪ, ನಿನ್ ಡ್ರೆಸ್ಗಳೆಲ್ಲ ಬಂತು, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋ. ಇದೇನಿದೆ, ತುಂಬಾ ದೊಡ್ಡದಾಗಿದೆ. ಹೌದು, ಯಾರದೇ ಇದು? ಅದು MP ಶಂಕರ್ ಅವ್ರು ಸರ್. MP ಶಂಕರ್ ಅವ್ರಿಗಾಗತ್ತಾ? ಇದ್ ನೋಡಿ ಉಮೇಶ್ ಅವ್ರದ್ದು. ಉಮೇಶ್ ಕುಳ್ಳ ಅವ್ರದ್ದಾಗತ್ತಾ? ನಿನ್ ಹತ್ರ ಇವನ್ ಸೈಜ್ ಯಾವ್ದು ಇಲ್ವೇನಯ್ಯ? ಇನ್ನೊಂದಿದೆ, ಅದು ಲೆಂತ್ ಸ್ವಲ್ಪ ಪರವಾಗಿಲ್ಲ, ಕೊಡಿ. ಒಂದಿರ್ತಾರೆ, ಮ್ಯಾನೇಜ್ ಮಾಡ್ಕೋತೀನಿ. ಇದ್ರ ಜೊತೆ ಒಂದು ವೇಸ್ಟ್ ಕೋಟ್ ಕೊಡೆ. ವೇಸ್ಟ್ ಕೋಟ್? ವೇಸ್ಟ್ ಕೋಟ್ ಯಾತಿಗೆ? ಈ ಜುಬ್ಬಾ ಪೈಜಾಮ ಜೊತೆ ಈ ವೇಸ್ಟ್ ಕೋಟ್ ಹಾಕೋ, ಇದ್ರ ಗೆಟಪ್ ಹೇಗೆ ವರ್ಕೌಟ್ ಆಗುತ್ತೆ ನೋಡು.
ಎಷ್ಟಾದ್ರೂ ಫಿಲ್ಮ್ ಟೇಸ್ಟ್ ಸರಿ. ನಡುಬಿದ್ದಿ ನಾರಾಯಣ, ನಾನೇ. ಆ ಕಡೆ ಅಲ್ಲ ಈ ಕಡೆ ಬನ್ರಿ. ಸರ್, 20 ನಿಮಿಷದಲ್ಲಿ 12 ಜನ ಇಂಟರ್ವ್ಯೂ ಮಾಡಿದ್ರಲ್ಲ, ಏನ್ ಪ್ರಶ್ನೆಗಳನ್ನ ಕೇಳಿದ್ರು? ಕೇಳಬೇಕಾದ ವಿಷಯ ಒಂದ್ ಬಿಟ್ಟು ಮತ್ತೆಲ್ಲ ಕೇಳಿದ್ರು. ಅಕೌಂಟೆನ್ಸಿ ಬಗ್ಗೆ ಒಂದ್ ಪ್ರಶ್ನೆನೂ ಕೇಳಿಲ್ಲ. ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರು? ಯಾರಿಗ್ ಬೇಕ್ರಿ ಈ ಪ್ರಶ್ನೆ? ಇದೆಲ್ಲ ಬರೀ ಐವಾಶ್ಗೋಸ್ಕರ. ಕೆಲಸ ಯಾರಿಗೆ ಕೊಡ್ಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಗೆ ನಮ್ಮ ಅಂಕಲ್ ಚೆನ್ನಾಗಿ ಗೊತ್ತಂತಲ್ಲ? ಯಾರದು? ನಿಮ್ ಜೊತೆ ಅವರು ಸೆಂಟ್ರಲ್ ಕಾಲೇಜಲ್ಲಿ ಓದ್ತಿದ್ರಂತಲ್ಲ ಸರ್. ಅವರು ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಕೂಡ ಆಗಿದ್ರು. ಅವರು ನಿಮ್ಮನ್ನ ತುಂಬಾ ಕೇಳಿದೆ ಅಂತ ಹೇಳಿದ್ರು ಸರ್. ಯಾಕೆ ಸರ್, ಜ್ಞಾಪಕ ಬರ್ಲಿಲ್ವಾ? SRA ಪ್ರಸಾದ್ ಅಂತ. SRA ಪ್ರಸಾದ? ಅದೇ ಸೀತಾರಾಮಾಂಜನೇಯ ಪ್ರಸಾದ್ ಅಂತ. ಓ ಅವನಾ, ಜ್ಞಾಪಕಕ್ಕೆ ಬಂತು. ಈಗ ಅವರು ಫುಟ್ಬಾಲ್ ಕೋಚ್ ಆಗಿದ್ದಾರೆ ಸರ್. ಬ್ಲಾಕ್ ಪರ್ಲ್ ಬಂದಿದ್ರಲ್ಲ ಆಗ. ಬ್ಲಾಕ್ ಪರ್ಲ್? ಎಸ್ ಸರ್, ವರ್ಲ್ಡ್ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಪೀಲೆ. ಪೀಲೆ? ನಾವು ರವೀಂದ್ರನಾಥ್ ಟ್ಯಾಗೂರ್ನ ಹ್ಯಾಗ್ ಗುರುದೇವ್ ಅಂತೀವೋ, ಗಾಂಧೀಜಿನ ಹ್ಯಾಗ್ ಬಾಪೂಜಿ ಅಂತೀವೋ, ಹಾಗೆ ಪೀಲೆನ ಬ್ಲಾಕ್ ಪರ್ಲ್ ಅಂತಾರೆ. ಸ್ಪೋರ್ಟ್ಸ್ ವಿಷಯ ತುಂಬಾ ತಿಳ್ಕೊಂಡಿದ್ದೀರಿ. ಸ್ಪೋರ್ಟ್ಸ್ ಅಂದ್ರೆ ನನಗ್ ಪ್ರಾಣ. ನಿಜ ಹೇಳ್ಬೇಕು ಅಂದ್ರೆ ನಾನು ಹುಟ್ಟಿದ್ದೆ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಸರ್. ನಾನು ನಮ್ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಮೇಲೆ ಒಂದು ಪುಸ್ತಕನೇ ಬರೀತಿದ್ದೀನಿ ಸರ್. ಅದೇ ನಮ್ ಗವು ಇದ್ದಾನಲ್ಲ, ಗವು? ಸುನಿಲ್ ಗವಾಸ್ಕರ್. ನಾನು ಅವನ್ನ ಪ್ರೀತಿಯಿಂದ ಕೂಗೋದೆ ಹಾಗೆ. ಅವನು ನಮ್ ಬ್ರದರ್ ಕ್ಲಾಸ್ಮೇಟ್ ಸರ್. ವೆರಿ ಗುಡ್, ವೆರಿ ಗುಡ್. ಐ ಆಮ್ ಹೈಲಿ ಇಂಪ್ರೆಸ್ಡ್ ಬೈ ಯು. ಯು ಕ್ಯಾನ್ ಗೋ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ SRA ಅಂಕಲ್ಗೆ ಏನಾದ್ರು ಹೇಳ್ಬೇಕಾ? ಎನಿ ಮೆಸೇಜ್? ಮಿಸ್ಟರ್ BS ಕೇಳಿದ್ರು ಅಂತ ಹೇಳು. BS ಅಂದ್ರೆ? ಬಾದಾಮ್ ಸದಾಶಿವಯ್ಯ, ಭವಾನಿ ಶಂಕರ್. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಬಾಯ್ ಬಾಯ್. ಹೇಗಿತ್ತು ಇಂಟರ್ವ್ಯೂ? ಫ್ಯಾಂಟಾಸ್ಟಿಕ್. He is very much impressed with me, you know. ಅದು ಅಲ್ಲದೆ he is my uncle's friend. I hope I got the job. See you. Next. May I come in, sir? ಬನ್ನಿ ಕೂತ್ಕೊಳ್ಳಿ. Thank you, sir. ತಮ್ಮ ಹೆಸರು? ಮೇಲ್ಕೋಟೆ ಚಲವನಾರಾಯಣ್ ಅಯ್ಯಂಗಾರ್ ಸರ್. ಮೇಲ್ಕೋಟೆ ನೋಡಿದ್ದೀರೋ? ನಾನು ಹೆಗ್ಗಡದೇವನ್ ಕೋಟೆ. ಈ ಬ್ಲಾಕ್ ಪರ್ಲ್ ಬಗ್ಗೆ ನಿಮಗೇನು ಗೊತ್ತಿದೆ ಮಿಸ್ಟರ್ ಮೇಲ್ಕೋಟೆ ಚೆಲುವನಾರಾಯಣ ಅಯ್ಯಂಗಾರ್? ಯಾವ ಬ್ಲಾಕ್ ಪರ್ಲ್ ಸರ್? ಫೇಮಸ್ ಫುಟ್ಬಾಲ್ ಪ್ಲೇಯರ್. ನನ್ಗೆ ಫುಟ್ಬಾಲ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಸರ್. ಕ್ರಿಕೆಟ್? ನನ್ಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ ಸರ್. ವೆರಿ ಗುಡ್. ಆದ್ರೆ ಡ್ಯಾನ್ಸು ಸಂಗೀತ ಅಂದ್ರೆ ಪ್ರಾಣ. ಭರತನಾಟ್ಯದಲ್ಲಿ ನೀವು ಕುಣಿತೀರಾ? ಇಲ್ಲ ಸರ್, ಇಲ್ಲ. ನನ್ನ ತಂಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳಿಗೆ ನಾಟ್ಯ ಭಯಂಕರ ಅಂತ ಬಿರುದು ಕೊಟ್ಟಿದ್ದಾರೆ ಸರ್. ಮೊನ್ನೆ ಟಿವಿಲಿ ಅವ್ರ ಪ್ರೋಗ್ರಾಮ್ ಇತ್ತು, ನೀವು ನೋಡಿದ್ರಾ? ನೋಡಿದವ್ರು ಎಲ್ಲ ಹೇಮಮಾಲಿನಿ ನೀನಾ, ಹೇಮಮಾಲಿನಿ ನೀನಾ ಅಂತ ಕೇಳಿದ್ರು ಸರ್. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಡ್ರೀಮ್ ಗರ್ಲ್ ಹೇಮಮಾಲಿನಿ ಕೂಡ ನಮ್ ಜಾತಿನೇ. ಶಿ ಈಸ್ ಆಲ್ಸೋ ಎನ್ ಅಯ್ಯಂಗಾರ್. ಸರ್, ನಾನು ಕರ್ನಾಟಕ ಸಂಗೀತ ಕಲಿತಾ ಇದ್ದೀನಿ. ಐ ಕ್ಯಾನ್ ಸಿಂಗ್ ವೆರಿ ವೆಲ್. ತುಂಬಾ ಸಂತೋಷ. ಭಗವಂತನ ಕೃಪೆ ಇದ್ರೆ ಯಾವತ್ತಾದ್ರೂ ಆ ಸುಖಾನು ಅನುಭವಿಸ್ಬಿಡೋಣ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಹರಿಬಾಬು, ನನಗೆ ತಲೆ ಚಿಟ್ ಹಿಡ್ದೋಯ್ತು. ಹೌದು ಸರ್. ಈ ಜನರೇಷನ್ ಹುಡುಗರು ಅಂದ್ರೆ ನನಗೆ ಅಲರ್ಜಿ ಆಗ್ಬಿಡ್ತು. ನನಗೂ ಅಷ್ಟೇ ಸರ್. ಅರ್ಧ ಜನಕ್ಕೆ ಮೀಸೆ ಇಲ್ಲ, ಅರ್ಧ ಜನಕ್ಕೆ ವಿವೇಕ ಇಲ್ಲ. ಛೇ, ಅವ್ರ ಭಾಷೆನು ಅವ್ರ ವೇಷನು ಹಾರಿಬಲ್. ದಿಸ್ ಕಂಟ್ರಿ ಹ್ಯಾಸ್ ನೋ ಫ್ಯೂಚರ್. ನೋ ಫ್ಯೂಚರ್ ಸರ್. ಈಗ ಇನ್ನೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ, ಅವನ್ನೂ ನೋಡ್ಬಿಡ್ತೀನಿ. ಅವನು ಸರೋಗ್ಲಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋಂತ ಫೈಲಿಂದ ಯಾರನ್ನಾದ್ರೂ ಕರೆಸಿ. ನೆಕ್ಸ್ಟ್.